Only such person can create the history. ಇತಿಹಾಸ ಬಲ್ಲವನು ಮಾತ್ರ ಇನ್ನೊಂದು ಇತಿಹಾಸವನ್ನು ನಿರ್ಮಿಸಬಲ್ಲ, ಅರ್ಥ ಮಾಡಿಕೊಳ್ಳಬಲ್ಲ. One who cannot remember the past, ಇನ್ನೊಂದು ಮಾತನ್ನು ಹೇಳ್ತಾರೆ. One who cannot remember the past, always such a person will be condemned to repeat it. ಈ 4 ಮಾತುಗಳನ್ನ ಯಾಕೆ ಹೇಳ್ತಾ ಇದ್ದೇವೆ ಅಂದರೆ, ಕೆಂಪೇಗೌಡರನ್ನ ಉತ್ಸವ ಮಾಡೋದು ಸರಿನೇ, ಪೂಜಿಸೋದು ಸರಿನೇ, ಎಲ್ಲವನ್ನು ಮಾಡೋದು ಸರಿನೇ, ಎಲ್ಲವನ್ನು ಮಾಡಿ ಅವರು ಬದುಕಿದ ಬದುಕು ನಮಗೆ ಆದರ್ಶ ಆಗಿ ಅದು ಸಾಕಾರ ಆಗಲಿಲ್ಲ ಅಂತಂದರೆ ಉಪಯೋಗ ಏನು ಅಂತಕ್ಕಂಥದ್ದು. ಅದನ್ನು ಗೋಪಾಲ್ಗೌಡರವರು ಸೂಕ್ಷ್ಮವಾಗಿ ಅವರು ಹೇಳಿದರು. ನೀವೊಂದು ಮಾತನ್ನು ಕೇಳಿದ್ರಿ, ಇವತ್ತಿಗೂ ಕೂಡ 500 ವರ್ಷಗಳ ನಂತರದಲ್ಲಿ ಕೂಡ ಕೆಂಪೇಗೌಡರು ನೆನಪಿಗೆ, ನಮ್ಮ ಸ್ಮೃತಿಗೆ ಅರ್ಹರು. ಇನ್ನು ಶತಮಾನಗಳಾದರೂ ಕೂಡ ಹಾಗೆ ಇರ್ತಾರೆ. ಈ ಸಮುದ್ರ ಮಂಥನದ ವಿಚಾರದಲ್ಲಿ ಒಂದು ಮಾತು ಬರ್ತದೆ, ಸಾಧನೆ ಯಾರೇ ಮಾಡಿರಲಿ, ಸಮುದ್ರ ಮಂಥನ ಕಾಲದಲ್ಲಿ ಉದಿಸಿದ ಅಮೃತವನ್ನು ಕುಡಿದವರ ಲೆಕ್ಕ ಜಗ ಇಟ್ಟಿಲ್ಲ. ಹೌದಾ? ಸಮುದ್ರ ಮಂಥನ ಕಾಲದಲ್ಲಿ ಯಾರ್ಯಾರು ಎಷ್ಟೆಷ್ಟು ಕಷ್ಟ ಬಿದ್ದು ಇದು ಮಾಡಿದ್ರು, ಅಮೃತ ಬಂತಲ್ವ, ಅದೆಷ್ಟು ಜನ ಕುಡಿದ್ರು, ಇವತ್ತಿಗೆ ಯಾರ್ಯಾರು ಕುಡಿದ್ರು ಲೆಕ್ಕ ಇಲ್ಲ. ಆದ್ರೆ ಅದೇ ಕಾಲದಲ್ಲಿ ಉದಿಸಿದ ಹಾಲಾಹಲವನ್ನು ಹೀರಿ, ಹಾಲಾಹಲ ಅಂದ್ರೆ ವಿಷ, ಸಮುದ್ರ ಮಂಥನ ಕಾಲದಲ್ಲಿ ಉದಿಸಿದ ಅಮೃತವನ್ನ ಕುಡಿದವರ ಲೆಕ್ಕ ಇಟ್ಟಿಲ್ಲ ಈ ಜಗ. ಅದೇ ಕಾಲದಲ್ಲಿ ಉದಿಸಿದ ಹಾಲಾಹಲವನ್ನ ಹೀರಿ ಜಗವ ರಕ್ಷಿಸಿದ ಶಿವನನ್ನು ಇನ್ನು ಯಾರೂ ಮರೆತಿಲ್ಲ. ಮನೆಯಲ್ಲಾಗಿರ್ಬೋದು, ನಾಡಿನಲ್ಲಾಗಿರ್ಬೋದು, ಒಂದು ವ್ಯವಸ್ಥೆಯಲ್ಲಾಗಿರ್ಬೋದು, ಸುಖವನ್ನು ಅನುಭವಿಸಿ ಎಷ್ಟೋ ಜನ ಸುಮ್ಮನೆ ಹೊರಟೋಗ್ತಾರೆ. ದೇ ವಿಲ್ ಟೇಕ್ ಎವ್ರಿಥಿಂಗ್ ಫಾರ್ ಗ್ರಾಂಟೆಡ್. ಅವತ್ತಿಗೆ ಅವರಿಗೆ ಸುಖ ಸಿಗುತ್ತೆ, ಆದರೆ ಮುಂದಿನ ಪರಂಪರೆಗೆ ಆದರ್ಶವನ್ನು ಬಿಟ್ಟು ಹೋಗ್ತಕ್ಕಂಥ ಶಕ್ತಿ ಅವರಿಗೆ ಇರೋದಿಲ್ಲ. ಇವತ್ತು ಕೆಂಪೇಗೌಡರು ನಾವು ಯಾಕೆ ಸ್ಮರಿಸ್ತಾ ಇದ್ದೇವೆ ಅಂದರೆ, ನಮ್ಮ ಗೋಪಾಲ್ಗೌಡರು ಹೇಳಿದ ಹಾಗೆ ಅವರು ಅನುಭವಿಸಿದ ಕಷ್ಟಗಳು ಹೇಳಿದ್ರನ್ನು ಅವರು, ನಾವು ನೀವೇನು ಅನುಭವಿಸ್ತಾ ಇದ್ದೇವೆ ಅಂದು ಅವರು ಅನುಭವಿಸಿದ ಕಷ್ಟಗಳ ಮುಂದೆ ನಮ್ಮ ಕಷ್ಟಗಳು ಏನೂ ಇಲ್ಲ. ಒಬ್ಬ ನಾಡನ್ನು ಆಳಲಿಕ್ಕೆ ಅಂತ ಹೊರಟಾಗ, ಒಂದು ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಲಿಕ್ಕೆ ಅಂತ ಹೊರಟಾಗಂತಹ ವ್ಯಕ್ತಿಗೆ ಬರ್ತಕ್ಕಂಥ ಅಷ್ಟೇ ಆತಕ್ಕೆ. ಒಂದು ಮನೆಯನ್ನು ಕಟ್ಟಲಿಕ್ಕೆ ಅಂತ ಹೊರಟ ಮನೆಯ ಯಜಮಾನಿಗೆ ಬರ್ತಕ್ಕಂಥ ಸಮಸ್ಯೆಗಳನ್ನು ಸ್ವಲ್ಪ ಮೈಕ್ರೋ ಲೆವೆಲ್ನ ಅರ್ಥ ಮಾಡ್ಕೊಂಡದ್ದೇ ಆದರೆ ಕೆಂಪೇಗೌಡರ ಕಷ್ಟಗಳು ನಮಗೆ ಅರ್ಥ ಆಗ್ತವೆ. ಅಂತಹ ನಾಡಪ್ರಭುಗಳು ಇವತ್ತು ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿದ್ದಾರೆ. ಗೌಡರು ಮತ್ತೆ ಮತ್ತೆ ಹೇಳಿದರು, ಕೆಂಪೇಗೌಡರು ಹುಟ್ಟಿತ್ತು ಒಕ್ಕಲಿಗ ಕುಟುಂಬದಲ್ಲಿ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಅವರು ಕಟ್ಟಿದ ಸಾಮ್ರಾಜ್ಯ ಇಡೀ ನಾಡಿಗೆ ಸೇರಿದಂಥದ್ದು. ಕಟ್ಟಿದ 64 ಪೇಟೆಗಳು ಅವು ಕೇವಲ ಜಾತಿಯ ಪೇಟೆಗಳಷ್ಟೇ ಅಲ್ಲ, ಅವರು ಬಹಳ ಬುದ್ಧಿವಂತರಿದ್ದರು. ಕೌಶಲ್ಯವನ್ನು ಆಧರಿಸಿರ್ತಕ್ಕಂಥ ಪೇಟೆಗಳನ್ನ ಕಟ್ಟಿ ಅವತ್ತು ಮನುಷ್ಯರಲ್ಲಿರ್ತಕ್ಕಂಥ ಬೆಸ್ಟ್ ರಿಸೋರ್ಸ್ ಈ ಜಗತ್ತಿನಲ್ಲಿ ಯಾವುದಾದ್ರು ಇದ್ದದ್ದೇ ಆದರೆ ಯಾವುದದು ಮಾನವ ಸಂಪನ್ಮೂಲ, ಹ್ಯೂಮನ್ ರಿಸೋರ್ಸ್. ಅಂತಹ ಮಾನವ ಸಂಪನ್ಮೂಲ ಸರಿಯಾದ ರೀತಿಯಲ್ಲಿ ಅವನು ಬದುಕಿದ, ಅವನ ಬದುಕಿನಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಕ್ಕಂಥ ಒಂದು 50-60 ವರ್ಷದ ಬದುಕಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ವಿನಿಯೋಗ ಆದದ್ದೇ ಆದರೆ ನಾಡು ಬೆಳೆಯುತ್ತೆ, ಮನೆ ಬೆಳೆಯುತ್ತೆ, ಅವನು ಬೆಳೀತಾನೆ. ಇದನ್ನು ತಿಳ್ಕೊಂಡು ಅದಕ್ಕೆ ಆಧಾರಿತವಾಗಿರ್ತಕ್ಕಂಥ ಪೇಟೆಗಳನ್ನು ಕಟ್ಟಿದಂಥದ್ದು. ಜೊತೆಗೆ ಅವರ ಅಪ್ಪ ಅಮ್ಮ ಕೊಟ್ಟಂಥ ಸಂಸ್ಕಾರ ಯಾವ ಮಟ್ಟಕ್ಕಿದ್ದಿರ್ಬೋದು, ಅವರ ಕಂಡ ಕನಸು, ಅವರ ಅಪ್ಪನ ಕನಸು, ಅವರ ಅಮ್ಮನ ಕನಸು, ನಾವು ನೀವೆಲ್ಲರೂ ಕೂಡ ಕಾಣ್ತಾ ಇದ್ದೀವಲ್ಲ. ನಮ್ಮ ಸರ್ವಜ್ಞ ಕವಿನೋ ಜನಪದ ಕವಿ ಹೇಳಿದ್ರಲ್ಲ, ಆಚಾರ ಕರಸಾಗು, ಆಮೇಲೆ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಎಲೆ ಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ, ಆಚಾರ ಕರಸಾಗು ಮಾತಿನಲ್ಲಿ ಚೂಡ ಮಣಿಯಾಗು. ಈ ಎಲ್ಲ ಮಾತುಗಳನ್ನ ನೋಡಿದ್ದೆ ಆದರೆ ಯಾರಿಗೆ ಅನ್ವಯ ಆಗುತ್ತೆ? ಕೆಂಪೇಗೌಡರಿಗೆ ಅನ್ವಯ ಆಗುತ್ತೆ. ಅಂತಹ ಮಾತುಗಳನ್ನು ಹೇಳಿ ಹೋಗಿರ್ತಕ್ಕಂಥ ಆದರ್ಶದಿಂದ ಬದುಕಿರ್ತಕ್ಕಂಥ ಕೆಂಪೇಗೌಡರು ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗಿರ್ತಕ್ಕಂಥದ್ದು. ಡಾಕ್ಟರ್ ಅಬ್ದುಲ್ ಕಲಾಂ ಮತ್ತೆ ಮತ್ತೆ ಕೇಳ್ತಿದ್ರು, ಚುಂಚನಗಿರಿ ಮಠಕ್ಕೆ ಯಾಕೆ ಹೋಗ್ತೀರಿ, ಊಟ ಕೊಡ್ತಾರೆ ಅಂತಾನೆ, ಎಜುಕೇಷನ್ ಕೊಡ್ತಾರೆ ಅಂತಾನೆ. ಡಾಕ್ಟರ್ ಕಲಾಂ ಒಂದ್ಸಲ ಹೇಳಿದ್ರು, ಅವ್ರು ಊಟ ಕೊಡ್ತಾರೆ ಅಂತಲೂ ಹೋಗ್ತಾ ಇಲ್ಲ ನಿರ್ಗತಿಕ ಮಕ್ಕಳಿಗೆ, ಎಜುಕೇಷನ್ ಕೊಡ್ತೇನೆ ಅಂತಲೇ ಹೆಚ್ಚು ಹೋಗೋದಿಲ್ಲ. ಒಂದು ಕಾರಣಕ್ಕೆ ಹೋಗ್ತೀನಿ, ಯಾಕೆ ಅಂತಂದರೆ ಸೋಮಾರಿಗಳಾಗಿರ್ತಕ್ಕಂಥವು ನಮ್ಮ ಬಡಿದು ಎಬ್ಬಿಸ್ತಾರೆ. ದೊಡ್ಡ ಜಾಡ್ಯ ಯಾವುದಾದ್ರೂ ಇದ್ದದ್ದೇ ಆದರೆ ವ್ಯಕ್ತಿಯ ಜೀವನದಲ್ಲಿ ಅಥವಾ ರಾಷ್ಟ್ರ ಜೀವನದಲ್ಲಿ ಅದು ಅಲ್ಲಿಯ ಪ್ರಜೆಗಳ ಸೋಮಾರಿತನ. ಇಂತಹ ಸೋಮಾರಿತನವನ್ನು ಬಡಿದೆಬ್ಬಿಸಿ ಅವನ್ನ ಕ್ರಿಯಾಶೀಲನಾಗಿ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಕೆಂಪೇಗೌಡರು ಮಾಡಿದ್ದಾರೆ.
ವ್ಯಕ್ತಿ ಕ್ರಿಯಾಶೀಲನಾಗಿ ಭೌತಿಕವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆದರೆ ಏನು ಬರುತ್ತೆ? ಸಂಪತ್ತು ಬರುತ್ತೆ. ಅಧಿಕಾರ ಮತ್ತು ಹಣ ಬಂದ ಮೇಲೆ ವ್ಯಕ್ತಿ ಏನಾಗ್ತಾನೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಏನಾಗ್ಬೋದು? ದಾರಿ ತಪ್ತಾನೆ. ಅಧಿಕಾರ ಹಣ ಎಲ್ಲಿ ಬರುತ್ತೋ ದಾರಿ ತಪ್ತಾರೆ. ಅದು ತಪ್ಪಬಾರದು ಅನ್ನೋ ಕಾರಣಕ್ಕೋಸ್ಕರ ಧರ್ಮದ ರೀತಿಯ ಧಾರ್ಮಿಕ ಉಪಾಸನೆಗಳನ್ನು ಭಕ್ತಿಯಿಂದ ಜನಮಾನಸದಲ್ಲಿ ಮೂಡಿಸಿದರು. ಅದಕ್ಕೋಸ್ಕರ ಹಲವಾರು ದೇವಸ್ಥಾನಗಳು ಅಸ್ತಿತ್ವಕ್ಕೆ ಬಂತು. ಈ ಎರಡರ ಜೊತೆಯಲ್ಲಿ ಜ್ಞಾನ ಇಲ್ಲ ಅಂತಂದರೆ ಕಷ್ಟ ಅನ್ನೋ ಕಾರಣಕ್ಕೆ ಜ್ಞಾನ ಪರಂಪರೆಯನ್ನು ಮೂಡಿಸಿದರು. ಅಲ್ಲಿಗೆ ತ್ರಿವೇಣಿ ಸಂಗಮದ ಕಾಣಿಕೆಯನ್ನು ಜಗತ್ತಿಗೆ ಕೊಟ್ಟಂಥ ಮಹಾತ್ಮ ನಮ್ಮ ಕೆಂಪೇಗೌಡರು. ಒಂದು ಕಡೆ ನಿಷ್ಕಾಮವನ್ನು ನೋಡ್ಕೊಡ್ಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಗೌಡರು ಹೇಳಿದ್ದಾರೆ. ಎಲ್ಲ ಮಾತುಗಳನ್ನ ಇಲ್ಲಿ ಹೇಳ್ತಾ ಹಲವಾರು ಕಾರಣಗಳಿಗೋಸ್ಕರ ಅವರು ನಾಯಕತ್ವ ಸ್ವಾಮೀಜಿಯವರು ಮುಂದೆ ಬರಬೇಕು ಅಂತಕ್ಕಂಥ ಹೇಳಿರ್ತಕ್ಕಂಥ ಮಾತನ್ನು ಸೂಕ್ಷ್ಮ ನೀವು ಕೂಡ ಗ್ರಹಿಸಿದ್ರಿ. ಖಂಡಿತ ಅಂತಹ ಸಂದರ್ಭ ಬಂದಾಗ ನಾವು ಎಲ್ಲರೂ ಕೂಡ ಸೇರಿ ಅಸ್ಮಿತೆಯನ್ನು ಉಳಿಸ್ತಕ್ಕಂಥ ನಮ್ಮ ನಾಡನ್ನು ಬೆಳೆಸ್ತಕ್ಕಂಥ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗೋಣ ಅಂತ ಹೇಳ್ತಾ ಸುಮಾರು 2.5-3 ಗಂಟೆಗಳ ಕಾಲದಿಂದ ಪ್ರೊಸೆಷನ್ನಲ್ಲಿ ಹಿರಿಯರಿಲ್ಲಿದ್ದೀರಿ. ನಾರಾಯಣಗೌಡರು, ಆನಂದ್, ಆಮೇಲೆ ಈ ಎಲ್ಲರೂ ಕೂಡ ಹಿರಿಯರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಅರ್ಥ ಇಲ್ಲ. ಕೊಂಡು ಅದನ್ನು ಹೊಂದ್ಕೊಳ್ಳಿಲ್ಲ. ಅವ್ರು ಹುಟ್ಟಿದಾಗಲೇ ತಂತ್ರಜ್ಞಾನದ ಮೆದುಳು ಅವರ ತಂದೆ ತಾಯಿಯ ಜೀನ್ನಿಂದ ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡರಿಗೆ ಬಂದಿತ್ತು. ತಂತ್ರಜ್ಞಾನದಲ್ಲಿ ವಿಶಿಷ್ಟ ಚಿಂತನೆ, ಸಮಸ್ಯೆ ಬಗೆಹರಿಸುವ ಶಕ್ತಿ. ಯಾವ ಸಮಸ್ಯೆ? ಈ ಸಮಸ್ಯೆಗಳೆಲ್ಲ ಸಮಸ್ಯೆಗಳೇ ಅಲ್ಲ. ಕೆಂಪೇಗೌಡರು ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಶಕ್ತಿ ಮತ್ತು ನ್ಯಾಯ ಬುದ್ಧಿಯನ್ನ ನಾವು ಸರ್ವೋಚ್ಚ ನ್ಯಾಯ ಮಾಡ್ತಕ್ಕಂಥದ್ದು ವೈಶಿಷ್ಟ್ಯತೆ ಇಲ್ಲ. ನ್ಯಾಯ ಪರಿಣಿತಿ ಇಲ್ದೇನೆ ನ್ಯಾಯ ಪರಿಣಿತಿಯನ್ನ ಕರಗತ ಮಾಡಿಕೊಂಡು ನ್ಯಾಯ ಬುದ್ಧಿಯನ್ನು ಹೊಂದಿದ್ದರು. ಈ ಗುಣಗಳು ಅವರಿಗೆ ತಮ್ಮ ಸಮಕಾಲೀನರು ಮತ್ತು ಹಿರಿಯರ ಗೌರವವನ್ನು ಸಂಪಾದಿಸಿಕೊಟ್ಟವು. ಕೆಂಪೇಗೌಡರು ಉತ್ತಮ ವ್ಯವಸ್ಥಿತ ಮತ್ತು ವೈಭವೀಕರಿಸಿದ ನಗರವನ್ನು ನಿರ್ಮಿಸುವ ದೃಷ್ಟಿಯನ್ನು ತೋರಿಸಿದರು. ವ್ಯಾಪಾರ, ಸಂಸ್ಕೃತಿ ಮತ್ತು ಆಡಳಿತ ಕೇಂದ್ರವಾಗಿ ಕೆಲಸ ಮಾಡಬಹುದಾದ ಸ್ಥಳವನ್ನು ಸ್ಥಾಪಿಸಲು ಅವರು ನಿರಂತರವಾಗಿ ತೊಡಗಿದರು. ಅವರ ಕುಟುಂಬದ ಪರಂಪರೆ ಮತ್ತು ವಿಜಯನಗರ ಸಾಮ್ರಾಜ್ಯದ ಅವಕಾಶಗಳು ಅವರ ಮಹತ್ವಾಕಾಂಕ್ಷೆಯನ್ನು ಬೆಂಬಲಿಸಿತು. ಬೆಂಗಳೂರು ಸ್ಥಾಪನೆಗೆ ಸಿದ್ಧತೆ ಮಾಡಿದರು. ಈ ಎಲ್ಲ ಆರಂಭಿಕ ಅನುಭವಗಳು ಮತ್ತು ಶ್ರೇಷ್ಠ ಶಿಕ್ಷಣ ಕೆಂಪೇಗೌಡರನ್ನು ಹೊಸನಗರ ಸ್ಥಾಪನೆಯ ಮಹತ್ವಾಕಾಂಕ್ಷೆ ಯೋಜನೆಗೆ ಸಿದ್ಧಪಡಿಸಿತು. ಶಹರ ಯೋಜನೆ, ಸಂಪತ್ತು ನಿರ್ವಹಣೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸಲು ಅವರು ಸಜ್ಜಾಗಿದ್ದರು. ಇವೆಲ್ಲವೂ ಬಳಿಕ ಬೆಂಗಳೂರು ಸ್ಥಾಪನೆಯಲ್ಲಿ ತಕ್ಕ ಮಟ್ಟಿಗೆ ಸಹಕಾರಿಯಾಗಿ ಆದವು. 1937ರಲ್ಲಿ ಕೆಂಪೇಗೌಡರು ಬೆಂಗಳೂರಿನ ಸ್ಥಾಪನೆಯ ದಿಟ್ಟ ಹೆಜ್ಜೆ ಹಾಕಿದ್ದರು. ಅವರ ಮೊದಲ ಪ್ರಮುಖ ನಿರ್ಮಾಣವು ಮಣ್ಣು ಕೋಟೆಯಾಗಿದೆ. ವಿಕ್ಟೋರಿಯಾ ಹಾಸ್ಪಿಟಲ್ ನೋಡಿದ್ದೀರಿ. ಮಣ್ಣು ಕೋಟೆಯಿಂದ ಕಲ್ಲು ಅದನ್ನು ಅಲಗಾಡಿಸಕ್ಕೆ ಆಗದೆ ಇರ್ತಕ್ಕಂಥ ಕೆಂಪು ಕೋಟೆ ಕಟ್ಟೆಯನ್ನು ಕಟ್ಟಿದರು. ಇದು ಈಗ ಬೆಂಗಳೂರಿನ ಕೋಟೆಯಾಗಿ ಪ್ರಸಿದ್ಧವಾಗಿದೆ. ಈ ಕೋಟೆಯ ನಗರ ಅಭಿವೃದ್ಧಿ ಯಾವ ರೀತಿ ಇತ್ತು? ನಾಡಪ್ರಭು ಕೆಂಪೇಗೌಡರು ಅಂದರೆ ಕೆಂಪೇಗೌಡರ ಬೆಂಗಳೂರು ದೃಷ್ಟಿಕೋನ ಕ್ರಾಂತಿಕಾರಿಯಾಗಿದೆ. ರೆವಲ್ಯೂಷನರಿ, ಬಹಳ ರೆವಲ್ಯೂಷನರಿ ಯೋಜನೆ. ಅವರ ವ್ಯಾಪಾರ ಕೇಂದ್ರ, ಸೈನಿಕ ಕದನ ಸ್ಥಳವನ್ನು ನಿರ್ಮಿಸಲು ಉದ್ದೇಶಿಸಿದರು. ನೀವು ನೋಡಿದ್ದೀರಲ್ಲ, ಆರ್ಮಿ ಜಾಗ 106 ಎಕರೆಗಳು. ಈ ಕಡೆ ಯಶವಂತಪುರಕ್ಕೆ ಹೋಗುವಾಗ 106 ಎಕರೆಗಳು. ಹೆಬ್ಬಾಳು ಕೆರೆ ಹತ್ರ 106 ಎಕರೆಗಳು. ಅಂದ್ರೆ ಅಂದಿನ ಕಾಲದಲ್ಲೇನೆ ಒಂದು ನಮ್ಮ ರಾಜ್ಯಕ್ಕೆ ಸೈನ್ಯ ಬೇಕಾಗುತ್ತದೆ, ಅವರ ಸ್ಥಳ ಬೇಕಾಗುತ್ತದೆ. ದೇಶವನ್ನ, ರಾಜ್ಯವನ್ನ ರಕ್ಷಣೆ ಮಾಡ್ತಕ್ಕಂಥ ಸ್ಥಳಗಳನ್ನ ನಮ್ಗನ್ಸುತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಯಾವ ರೀತಿಯ ಜನ ಬದುಕುತ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಅವರೆಲ್ಲರೂ ಕೂಡ ನಾಡಪ್ರಭು ಕೆಂಪೇಗೌಡರನ್ನ ನೆನೆಸ್ಕೋಬೇಕಾಗಿದೆ. ಕಾರಣ ಅಂತಹ ಒಂದು ಮಹೋನ್ ಮಾರ್ಕೆಟ್ ಅನ್ನು ನಿರ್ಮಿಸಿ ಅವರು ಸ್ವರ್ಗಸ್ಥರಾಗಿದ್ದಾರೆ.
ಬೆಳವಣಿಗೆ ಮತ್ತು ವೈಭವ. ಬೆಂಗಳೂರಿನ ಕೋಟೆಯ ಸ್ಥಾಪನೆಯು ನಗರದ ಪರಿವರ್ತನೆಯ ಪ್ರಾರಂಭವನ್ನು ಸೂಚಿಸಿತು. ಒಂದು ಶಾಂತ ವಸಾಹಿತ ಬೇಗನೆ ಗರ್ಜಿಸುತ್ತಿರುವ ನಗರವಾಯಿತು. ವ್ಯಾಪಾರಿಗಳು, ವೃತ್ತಿಕಾರರು ಮತ್ತು ವಾಸಿಸುವವರು ಬೆಂಗಳೂರಿನ ಪ್ರಚಲಿತಗಳಿಂದ ಆಕರ್ಷಿತರಾದರು. ಬೆಂಗಳೂರು ನಗರದಲ್ಲಿ ಮೂಲವಾಸಿಗಳು ವ್ಯಾಪಾರಿಗಳಾಗಿಲ್ಲ. ರಾಜಸ್ಥಾನದವರು, ಗುಜರಾತ್ನವರು, ಡೆಲ್ಲಿಯವರು ಇವರೆಲ್ಲರೂ ಕೂಡ ಎಲ್ಲ ಮಾರ್ಕೆಟ್ಗಳನ್ನು ಅವರು ನಡೆಸ್ತಾ ಇದ್ದಾರೆ. ಅಂದರೆ ಯಾವ ರೀತಿ ಅಂತಾರಾಷ್ಟ್ರೀಯ ಮಾರ್ಕೆಟ್ಟು ಇಲ್ಲಿ ಬೆಂಗಳೂರು ನಗರದಲ್ಲಿ ನಾಡಪ್ರಭು ಕಟ್ಟಿ ಹೋಗಿರ್ತಕ್ಕಂತಹ ಮಾರ್ಕೆಟ್ಗಳಲ್ಲಿ ವ್ಯಾಪಾರ, ಬಳೆಪೇಟೆ, ಚಿಕ್ಕಪೇಟೆ, ನಗರದ ಪೇಟೆ ನೀವು ನೋಡಿದಾಗ ಒಂದು ದಿವಸಕ್ಕೆ 100 ಕೋಟಿ ವ್ಯಾಪಾರ ಆಗ್ತಕ್ಕಂಥ ಕೇಂದ್ರ ಬೆಂಗಳೂರು ನಗರ. ಅದೆಲ್ಲ ಸಾಧ್ಯ ನಾಡಪ್ರಭು ಕೆಂಪೇಗೌಡರು ನಿರ್ಮಾಣ ಮಾಡಿರ್ತಕ್ಕಂಥ ಮಾರ್ಕೆಟ್ಗಳಿಂದ ಅಂತ ಈ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸುತ್ತಿದ್ದೇನೆ. ವಿಕಾಸದ ಬೆಂಗಳೂರಿನ ಸ್ಥಾಪನೆಗೆ ತಂತ್ರಜ್ಞಾನ ಮತ್ತು ಯೋಜನೆ ಬಿಟ್ಟು ಹೋದ ಮಿತಿಯಿಲ್ಲದ ಪರಂಪರೆ. ನಗರವು ವಿಸ್ತಾರವಾಗುವುದಷ್ಟೇ ಅಲ್ಲದೆ ಆರ್ಥಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಯಿಂದ ಮುಖ್ಯ ಪಾತ್ರ. ಪರಮ ಪೂಜ್ಯ ಮಹಾಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆ. ಹಾಗೆ ಹಿರಿಯ ನಾಗರಿಕರಂತ ನಾಗಶೆಟ್ಟಿಹಳ್ಳಿಯ ಶ್ರೀ ಭದ್ರಣ್ಣ ಅವರು ವೇದಿಕೆಗೆ ಆಗಮಿಸಬೇಕು. ದಯವಿಟ್ಟು ವೇದಿಕೆ ಬಲಭಾಗದಿಂದ ಆಗಮಿಸಬೇಕು. ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ವೇದಿಕೆ ಬಲಭಾಗದಲ್ಲಿ ಶ್ರೀ ರಾಮಕೃಷ್ಣಪ್ಪನವರು ಆಗಮಿಸಬೇಕು. ನಂತರ ಶ್ರೀ ಮುನೇಗೌಡರು, ಶ್ರೀ ಪಟೇಲಪ್ಪ, ಶ್ರೀ ನಂಜೇಗೌಡರು ಹಾಗೆ ಶ್ರೀ ರಾಘವಣ್ಣ ವೇದಿಕೆಗೆ ಆಗಮಿಸಬೇಕಂತ ಮಾಡಿದ್ದೇನೆ. ಶ್ರೀ ರಾಮಕೃಷ್ಣಪ್ಪ ಅವರು, ಶ್ರೀ ರಾಮಕೃಷ್ಣಪ್ಪ, ಶ್ರೀ ಹನುಮಂತೇಗೌಡರು, ಶ್ರೀ ನಾಗರಾಜಣ್ಣ, ಶ್ರೀ ಪಂಚೇಕೃಷ್ಣಪ್ಪನವರು, ಶ್ರೀ ರಾಮಚಂದ್ರಣ್ಣ, ಶ್ರೀ ಮುನೇಗೌಡಪ್ಪನವರು, ಶ್ರೀ ನಂಜೇಗೌಡರು, ಶ್ರೀ ರಾಘವಣ್ಣ, ಶ್ರೀಮತಿ ಮಾದೇವಮ್ಮ, ಶ್ರೀಮತಿ ನಾರಾಯಣಮ್ಮ ಹಾಗೂ ಶ್ರೀ ಚೌಲ್ಟ್ರಿ ಮುನೇಗೌಡರು. ಧನ್ಯವಾದಗಳನ್ನ ಸಲ್ಲಿಸೋಣ, ಅಭಿನಂದನೆಗಳನ್ನ ಸಲ್ಲಿಸೋಣ. ಧನ್ಯವಾದಗಳು ನಾಗಶೆಟ್ಟಿಹಳ್ಳಿಯ ಎಲ್ಲ ಹಿರಿಯ ನಾಗರಿಕರು, ಶ್ರೀಮತಿ ಭೈರಮ್ಮ ಹಾಗೂ ಶ್ರೀಮತಿ ಸೀತಮ್ಮ. ನಾವೆಲ್ಲರೂ ಕೂಡ ಒಂದು ಬಾರಿ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸೋಣ ಗೆದ್ದಲಹಳ್ಳಿಯ ಎಲ್ಲ ಹಿರಿಯ ನಾಗರಿಕರಿಗೆ. ಧನ್ಯವಾದಗಳು. ನಿಮ್ಮ ಬಲಭಾಗದಲ್ಲಿ ನಿಲ್ಲಿಸೋಣ. ಕೊನೆಯ ಬ್ಯಾಚ್ ಹಾಗೆ